ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ಸಂಡೇ ನಾವು ಫ್ರೀ ಇದ್ವಿ. ಸೊ ಅದಕ್ಕೆ ನಾವು ಬೈಕೆಲ್ಲ ವಾಶ್ ಮಾಡಿಸ್ಕೊಂಡು ಆಮೇಲೆ ಎಲ್ಲರೂ ಹೋಗ್ಬೇಕಂತೇಳಿ ಅನಿಸಿತ. ಸೊ ಅದಕ್ಕೆ ಒಂದು ಪ್ಲೇಸ್ ಲೊಕೇಶನ್ ಹಾಕಿದ್ವಿ. ಎಲ್ಲಿ ಅಂತಂತಂದ್ರೆ ಇಲ್ಲಿ ಬನ್ನೇರುಘಟ್ಟ ರೋಡ್ ಕಡೆ ಬನ್ನೇರುಘಟ್ಟ ಟೆಂಪಲ್ ಒಂದು ಐತಿ. ಅಲ್ಲೇ ಅಂದ್ರೆ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಐತಲ್ಲ, ಅದ್ರದ್ದು ಲೆಫ್ಟಿಗೆ ಹೋದ್ರೆ ಮೇನ್ ರೋಡಿಂದ ರೈಟಿಗೆ ಹೋದ್ರೆ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಒಳಗಡೆ ಹೋಗ್ತೀರಿ. ಇಲ್ಲಾಂದ್ರೆ ಸ್ಟ್ರೇಟ್ ಹೋದ್ರೆ ಅಲ್ಲೇ ಒಂದು ಸ್ಟೇಟ್ ಟೆಂಪಲ್ ಕಾಣಿಸುತ್ತೆ. ಅಲ್ಲೇ ಎಷ್ಟೊಂದು 500 ಮೀಟರ್ ಆಗ್ತೈತೆ ಅಷ್ಟೇ. ಸೊ ನಾವು ಡಿಸೈಡ್ ಮಾಡಿ ಅಲ್ಲಿ ಹೋಗಬೇಕಂತೇಳಿ ಸ್ಟಾರ್ಟ್ ಮಾಡಿ ಬೈಕ್ ತೊಗೊಂಡು ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮಸ್ತ್ ವ್ಯೂ ಐತಿ, ರೋಡು ಮಸ್ತ್ ಐತಿ. ಅದರ ರೋಡ್ನಾಗೂ ಸ್ವಲ್ಪ ಪಾಟ್ ಹೋಲ್ ಎಲ್ಲ ಅದಾವೆ. ಇಟ್ಸ್ ಓಕೆ, ನಡಿತೈತಿ. ಇನಿಷಿಯಲಿ ಬೆಂಗಳೂರದಿಂದ ಹೋಗುವಾಗ ಸ್ವಲ್ಪ ಅಲ್ಲಿ ಏನದ ರಾಯಲ್ ಮೀನಾಕ್ಷಿ ಮಾಲ್ ಬರ್ತೈತಿ. ಇಲ್ಲಿ ಬಿ ಟಿ ಎಮ್ಮಿಂದ ಹೋಗ್ಬೇಕಾದ್ರೆ ಅಲ್ಲಿವರೆಗೂ ಅಷ್ಟೇ ರೋಡ್ ಸಿಗ್ನಲ್ ಎಲ್ಲ ಸಿಗ್ತಾವೆ. ಆಮೇಲೆ ಹೋದರೆ ರೋಡ್ ಫುಲ್ ಕ್ಲೀನ್ ಐತಿ ಆ್ಯಂಡ್ ಫ್ರೀನೂ ಇರ್ತೈತಿ. ಮಸ್ತ್ ಬೈಕ್ ರೈಡು ಆಗ್ತೈತಿ. ಫ್ರೀ ಇದ್ರೆ ಹೋಗಿ ಬರ್ರಿ. ಸೊ ನಾವು ಇಲ್ಲಿಂದ ಜಾಗ ಬಿಟ್ವಿ ಹೋಗ್ಬೇಕಂತೇಳಿ. ಎಷ್ಟಾಗಿತ್ತು ಅಂತಂದ್ರೆ 4:30 ಆಗಿತ್ತು ಅನ್ಸುತ್ತೆ ಅವಾಗ. ಅದೇನು ಟೆಂಪಲ್ ಏನು ಕ್ಲೋಸ್ ಮಾಡಲ್ಲ, ಅದಕ್ಕಂದ್ರೆ ಅದು ಹಳ್ಳಿ ಕಡೆ ಇದ್ದಂಗೆ ಐತಿ. ಇದೇ ಟೆಂಪಲ್ದು ಎಂಟ್ರೆನ್ಸ್. ಸೊ ಅಲ್ಲಿಂದನೇ ಇಲ್ಲೊಂದು ಸ್ವಲ್ಪ ಜಂಕ್ಷನ್ ಐತಲ್ಲ, ಇಲ್ಲಿ ಟ್ರಾಫಿಕ್ ಜಾಸ್ತಿ ಇರ್ತೈತಿ. ಸೊ ಇಲ್ಲಿ ಒಳಗೆ ಹೋದ್ರೆ ಇಲ್ಲೇ ಟೆಂಪಲ್ ಐತಿ. ಇಲ್ಲಿ ಒಳಗೆ ಹೋಗಿ ಟೆಂಪಲ್ ಇಲ್ಲಿಂದ ಕಾಣಿಸೋದೈತೆ ನೋಡಿ. ವ್ಯೂ ಮಸ್ತ್ ಐತೆ, ಯಾಕಂದ್ರೆ ಈವ್ನಿಂಗ್ ಆಗಿತ್ತು, ನಾವು ಹೊತ್ತ ಸನ್ಸೆಟ್ ಆಗತ್ತಿತ್ತು. ಸೊ ಮಸ್ತ್ ಐತೆ. ಇಲ್ಲಿ ಕೆಳಗೆ ಟೆಂಪಲ್ ಐತೆ. ಫಸ್ಟ್ ಇದನ್ನು ಹಿಸ್ಟ್ರಿ ನೋಡಿದಾಗ ಇದು ಪಾಂಡವರು ಇದನ್ನು ಬಿಲ್ಡ್ ಮಾಡ್ಯಾರಂತ. ಸೊ ಭಾಳ ಹಳೇದಿದೆ ಟೆಂಪಲ್. ಇಲ್ಲಿ ಕೆಳಗೆ ಒಂದು ಟೆಂಪಲ್ ಐತಿ. ಆಮೇಲೆ ಅಲ್ಲಿ ಬೆಟ್ಟದ ಮೇಲೆ ಇನ್ನೊಂದು ಟೆಂಪಲ್ ಐತಿ. ಬೆಟ್ಟದ ಮೇಲೆ ಹೋಗೋಕೆ ಅಲ್ಲಿ ಮೆಟ್ಲದಾವೆ. ಸೊ ಮಸ್ತ್ ಐತಿ ಬೆಟ್ಟದ ಮೇಲೆ ಇದ್ದಿದ್ದು ಟೆಂಪಲ್. ಸೊ ನಾವು ಇಲ್ಲಿ ಹೋಗಿ ರೀಚ್ ಆಗಿದ್ದು 5 o'clock ಐ ಥಿಂಕ್. ಒಳಗೆ ಹೋಗಿ ಇಲ್ಲಿ ಮಂಗಗಳು ನೋಡಿ ಇಲ್ಲಿ ಎಷ್ಟು ಫ್ರೀಯಾಗಿ ಕುಂತಾವೆ. ಅಲ್ಲಿ ನಾಯಿಗೆ ಹೆದರತ್ತಿಲ್ಲ. ನಮ್ಮೂರ ಕಡೆ ಎಲ್ಲ ನಾಯಿಗೆಲ್ಲ ಮಂಗಗಳು ಹೆದರ್ತಾವೆ. ಇಲ್ಲಿ ಅದನ್ನು ಮಾಡತ್ತಿಲ್ಲ. ಎರಡು ಫ್ರೆಂಡ್ಸ್ ಆಗಿಬಿಟ್ಟಾವ ಫುಲ್. ಸೊ ಒಳಗೆ ಹೋಗಿ ಬಂದ್ವಿ. ನಾವು ನಮಸ್ಕಾರ ಎಲ್ಲ ಮಾಡ್ಕೊಂಡು ವಾಪಸ್ ಬಂದಲ್ಲಿ ಮೆಟ್ಲ ಹತ್ಬೇಕಂತೇಳಿ ಹತ್ತಿದ್ವಿ. ಹತ್ತಿ ಮೇಲೆ ಹೋದ್ವಿ. ಹತ್ತಿ ಹೋಗೋದ್ನಾಗಿಂದ ರೆಕಾರ್ಡ್ ಮಾಡಿದ್ದು ಇದ್ರಾಗೈತೆ, ಅದಕ್ಕೆ ಗೋ 3S ಒಳಗೆ. ಸೊ ಇದ್ರಾಗಿಲ್ಲ. ಆಮೇಲೆ ಅದು ಸಿಕ್ಕರೆ ಆ ವಿಡಿಯೋ ಅಪ್ಲೋಡ್ ಮಾಡ್ತೇನೆ. ಇದು ಮೊಬೈಲ್ದಾಗ ಡೈರೆಕ್ಟ್ ಮೇಲೆ ಹೋದ್ಮೇಲೆ ವ್ಯೂ ಕ್ಯಾಪ್ಚರ್ ಮಾಡೋಕೆ ಈ ಮೊಬೈಲ್ದಾಗ ಶೂಟ್ ಮಾಡತ್ತಿದ್ದೆ. ವ್ಯೂ ಮಸ್ತ್ ಐತೆ, ಯಾಕಂದ್ರೆ ಟಾಪ್ ಆ್ಯಂಗಲ್ದಾಗ ಐತಿ. ಫುಲ್ ಎಲ್ಲ ಬೆಟ್ಟ ಐತಲ್ಲ, ಬೆಟ್ಟದ ಮೇಲೆ ಹೋದ್ಕೂನ ಅಲ್ಲಿಂದ ವ್ಯೂ ಮಸ್ತ್ ಐತಿ. ಇದೇ ಎಲ್ಲ ಶೂಟ್ ಮಾಡಿದ್ದು ಅಲ್ಲಿಂದ. ಗ್ರೀನ್ ಆಗೈತಿ. ಇವಾಗ ಸನ್ಸೆಟ್ ಇತ್ತಲ್ಲ, ಸನ್ಸೆಟ್ ಕೆಳಗಿನ ಟೆಂಪಲ್ ಇದೆ, ಮ್ಯಾಲಿಂದ ವ್ಯೂ ಕಾಣಿಸ್ತೈತಿ. ಇಷ್ಟು ಮಸ್ತ್. ಇಲ್ಲಿ ಭಾಳ ಜನ ಇರ್ತಾರೆ. ಈವ್ನಿಂಗ್ ಹೋದ್ರೆ ವೀಕೆಂಡ್ದಾಗ ಎಲ್ಲರಿಗೂ ಬೇಜಾರಾಗಿರ್ತೈತಲ್ಲ. ಬೆಂಗಳೂರಾಗಿದ್ದಿದ್ದ ಟ್ರಾಫಿಕ್, ಇದು ಡಸ್ಟ್, ಕೀ ಗಾಡಿ ಸೌಂಡ್, ಬರೀ ಇದಕ್ಕೆ ಕೇಳಿ ಅದಕ್ಕೆ ಒಂದು ಸ್ವಲ್ಪ ಹೋದ್ರೆ ಪೀಸ್ ಅನಿಸ್ತೈತಿ. ಟೈಮ್ ಸಿಕ್ತಂತಂದ್ರೆ ನೀವು ವಿಸಿಟ್ ಮಾಡ್ರಿ. ಅಲ್ಲಿ ಮಸ್ತ್ ವ್ಯೂ ಐತಿ. ಅಲ್ಲೇನು ಟಿಕೆಟ ಎಂಟ್ರೆನ್ಸ್ ಫೀಸ್ ಇದು ಬೆಂಗಳೂರ್ದಾಗಿನ ಟೆಂಪಲ್ ಗತೆ ಕ್ಲೋಸ್ ಆಗ್ತದೆ 6 o'clock ಎಲ್ಲ ಇಲ್ಲ. ಅಲ್ಲೆಲ್ಲ ಹಳ್ಳಿ ಜನ ಅದಾರ. ಅವ್ರು ಮಸ್ತ್ ಮೇಂಟೈನ್ ಮಾಡ್ತಾರೆ ಅದನ್ನ ಟೆಂಪಲ್ಲೆಲ್ಲ. ವ್ಯೂ ನೋಡಿ ಇಲ್ಲಿ ಮಸ್ತ್ ಐತಿ. ಸನ್ಸೆಟ್ ಟೈಮಿಗೆ ಹೋಗಿದ್ದೇವೆ ನಾವು. ಸೊ ಸನ್ಸೆಟ್ ನೋಡಿದ್ದೇವೆ. ಮಸ್ತ್ ವ್ಯೂ ವಿತ್ ಸನ್ಸೆಟ್ ಇದೆ. ಸೊ ಅದನ್ನು ನೋಡಿ ಅಲ್ಲೇ ಸ್ವಲ್ಪ ಫೋಟೋ ಎಲ್ಲ ತೆಗ್ದೇವೆ. ವಿಡಿಯೋ ಶೂಟ್ ಎಲ್ಲ ಮಾಡಿದ್ದೇವೆ. ಮಸ್ತ್ ವ್ಯೂ ಐತೇಳಿ. ಆಮೇಲೆ ಇದೆಲ್ಲ ವಿಡಿಯೋ ಶೂಟ್ ಮಾಡಿದ್ದೆಲ್ಲ ವ್ಯೂ ಚಲೋ ಇರೋಣ ಕ್ಯಾಮ್ರಾದಾಗ ಕ್ಯಾಪ್ಚರ್ ಮಸ್ತ್ ಆಗತ್ತಿತ್ತು. ಸೊ ಅಲ್ಲೇ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಎಲ್ಲ ವಿಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡತ್ತಿದ್ದೇವೆ ನಾವು. ಕ್ಯಾಪ್ಚರ್ ಮಾಡಿ ಆಮೇಲೆ ಚಲೋ ವಿಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡ್ಯಾವ. ನೋಡ್ರಿ ಬೇಕಿದ್ರೆ ಅಲ್ಲಿ ವ್ಯೂ ನೋಡಲ್ಲಿ ಮಸ್ತ್ ಐತಿ. ಇದು ಕ್ಯಾಮ್ರಾದಾಗ ಮಸ್ತ್ ಬರತ್ತಿತ್ತದ ನನ್ನ ಮೊಬೈಲ್ದಾಗ. ಸೊ ಕ್ಯಾಪ್ಚರ್ ಮಾಡಿದ್ದೇವೆ. ನಾವು ಇನ್ಸ್ಟಾ 360 ತೊಗೊಂಡು ನಾವು ವಿಡಿಯೋ ಶೂಟ್ ಮಾಡತ್ತಿದ್ದೆ. ಲೈಫ್ GB ಆಗೈತಿ. ಎಲ್ಲಿ ನೋಡ್ತೀವಿ ಅಲ್ಲಿ ಶೂಟ್ ಮಾಡೋದಷ್ಟೆ. ಆಮೇಲೆ ವ್ಯೂ ಎಲ್ಲ ನೋಡಿ ವಾಪಸ್ ಹೋಗ್ಬೇಕಿನ್ನಂತೇಳಿ ವಾಪಸ್ ಕೆಳಗೆ ಬರಾಕತ್ತಿದ್ದೇವೆ. ಇದು ಕೆಳಗೆ ಬರೋ ರೂಟ್ ಇದೆ. ಆದರೆ ಅಲ್ಲಿ ಸ್ಟೇರ್ಸ್ ಅದಾವೆ. ಸ್ಟೆಪ್ಸ್ ಬಿಟ್ಟು ಈ ಕಡೆ ಬಂದಿದ್ದೇವೆ ನಾವು ಸ್ವಲ್ಪ ವ್ಯೂ ನೋಡೋ ಸಂಬಂಧ. ಸೊ ಈ ಕಡೆ ಬಂದ ಇದು ಕೆಳಗೆ ಹೋಗೋ ರೂಟ್ ಇದೆ. ಇದು ಬೆಟ್ಟದ ಮ್ಯಾಗಿಂದ. ಸೊ ಇಲ್ಲಿ ಸ್ಟೆಪ್ಸ್ ಅದಾವೆ. ಇಲ್ಲಿ ಅದಾವೆ ನೋಡಿ. ಎಲ್ಲರೂ ಹತ್ತಿತ್ತು ಬರತ್ತಿದ್ದಾರಲ್ಲ, ಇದೆ ಸ್ಟೆಪ್ಸ್.
ಸೊ ಇವ ಸ್ಟೆಪ್ಸ್ ಹೋಗುವಾಗ ನಾ ವಿಡಿಯೋ ಮಾಡಿದ್ದಿಲ್ಲಿದ್ರೆ ಮೊಬೈಲ್ನಾಗ, ಇವಾಗ ಮಾಡಿದ್ದೇನೆ ವಾಪಸ್ ರಿಟರ್ನ್ ಹೋಗುವಾಗ. ಇಲ್ಲಿಂದ ಅದು ಕೆಳಗಿನ ಟೆಂಪಲ್ ವ್ಯೂವ. ಸೊ ಮಸ್ತ್ ಕನ್ಸತ್ತಿತ್ತು ವ್ಯೂ ಟೆಂಪಲದ್ದು, ಯಾಕಂದರೆ ಈವ್ನಿಂಗ್ ಆಗಿತ್ತಲ್ಲ, ಬಿಸಿಲೆಲ್ಲ ಏನಿದ್ದಿದ್ದಿಲ್ಲ, ಚಲೋ ಇತ್ತು. ಪೀಸ್, ಜನನೂ ಕಡಿಮೆ ಇರ್ತಾರೆ. ಜನ ಇದ್ದರೂ ಪ್ಲೇಸ್ ಜಾಸ್ತಿ ಐತೆ ಅಲ್ಲಿ. ಸ್ವಲ್ಪ ಜಾಸ್ತಿ ಜನನ ಬಂದರೂ ಪ್ಲೇಸ್ ಐತಲ್ಲ, ಅಲ್ಲೇನು ಅಷ್ಟೇನು ಗದ್ದಲ ಫೀಲ್ ಆಗೋದಿಲ್ಲ. ಇದ ಸ್ಟೆಪ್ಸ್. ಗಣಪತಿ ಟೆಂಪಲ್ ಇದ್ದು ಬರುವಾಗ ಅದನ್ನು ನಮಸ್ಕಾರ ಮಾಡ್ಕೊಂಡು ವಾಪಸ್ ಎಕ್ಸಿಟ್ ಆಗಿ, ಸೊ ವಾಪಸ್ ಬೆಂಗ್ಳೂರಿಗೆ ಬರ್ಬೇಕಲ್ಲ. ಸೊ ಬೆಂಗ್ಳೂರಿಗೆ ಬಂದೆವು ನಾವು. ಮುಗೀತು ಅಲ್ಲಿಂದ ಬರೋ ಅಷ್ಟ್ರಾಗೆ ಎಷ್ಟು 6-7 o'clock ಆಗಿತ್ತು